ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಾನು ಒಂದು ಗಾಡಿ ಶೋರೂಮಲ್ಲಿದ್ದೀನಿ. ಇದು ಇಂಡಿಪೆಂಡೆನ್ಸ್ ಡೇ ವ್ಲಾಗ್. ನಾನು ಅವತ್ತು ಫಂಕ್ಷನ್ಗೆ ಹೋಗಿ ಬಂದೆ, ಅದಾದಮೇಲೆ ಎಂಡ್ ಮಾಡಿದ್ದೆ. ಆಮೇಲೆ ಇದ್ದಕ್ಕಿದ್ದಾಗೆ ನಾವು ಸಂಜೆ ಹೊರಗಡೆ ಹೊರಟ್ವಿ. ಸೊ ನಾನು ಆ ವ್ಲಾಗನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಅವತ್ತು ಸಂಜೆ ಏನೇನೆಲ್ಲ ಆಯಿತು ಅಂತ ಶೇರ್ ಮಾಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಬೇಕು ಅನ್ನಲ್ಲ. ಸೊ ಇವಾಗ ಗಾಡಿ ಬುಕ್ ಮಾಡ್ತಾ ಇದ್ದೀವಿ. ನಾನು ಸ್ನೇಹಿತರೆ ಮೇಕಪ್ ರಿಮೂವ್ ಮಾಡಿಲ್ಲ. ಇದು ಸೀರೆ ತೆಗಿಬೇಕಾದ್ರೆ ಬಿದ್ದೋಯ್ತು ಬಿಂದಿ. ಓಲೆ ತೆಗೆದಿಟ್ಬಿಟ್ಟು ಹಾಕ್ಕೊಂಡೇ ಇಲ್ಲ, ಬಂದ್ಬಿಟ್ಟೆ ಹಾಗೇನೆ. ಮೊದಲು ಮುಗಿಸ್ಬಿಡೋಣ ಇದನ್ನು ಅಂತ ಆಮೇಲೆ ನೋಡ್ತೀನಿ, ವಿಡಿಯೋ ಆನ್ ಮಾಡ್ತಾರೆ ಹಾಕೇ ಇಲ್ಲ ಅಂತ. ಓಕೆ, ಈಗ ನಾವು ಅಡ್ವಾನ್ಸ್ ಕೊಟ್ಟು ಬುಕ್ಕೇನೋ ಮಾಡ್ತಾಯಿದ್ದೀವಿ. ಆದರೆ ಡೆಲಿವರಿ ನಾವು ಕೇಳಿದ್ವಿ ಈ ಥರ ಇವತ್ತು ನಾಳೆ ಯಾವಾಗಲಾದ್ರೂ ತೊಗೊಳ್ಬೋದಾ, ನಾಳೆ ಜನ್ಮಾಷ್ಟಮಿ ಇದೆಯಲ್ಲ ತೊಗೊಳ್ಬೋದಾ ಅಂತ. ಅವರು ಇಲ್ಲ ಬೇಡ, ನಿಮ್ಮ ಹೆಸರಿಗೆ ಯಾವಾಗ ಚೆನ್ನಾಗಿದೆ ಅಂತ ಹೇಳ್ತೀನಿ, ನೀವು ಬುಕ್ ಮಾಡ್ಕೊಂಡ್ಗಿದ್ರೆ ಮಾಡ್ಕೊಳ್ಳಿ, ಆಮೇಲೆ ಡೆಲಿವರಿ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಅದು ಯಾವಾಗ ಡೇಟ್ ಕೊಡ್ತಾರೋ ಗೊತ್ತಿಲ್ಲ. ಅಮಾವಾಸ್ಯೆ ಆದಮೇಲೆ, ಈಗ ಇನ್ನೂ ಒಂದು ವಾರ ಇದೆ ಅಮಾವಾಸ್ಯೆಗೆ. ಸೊ ಅದಾದಮೇಲೆ ನಾವು ಡೆಲಿವರಿ ತೊಗೊಳ್ಳೋದು. ಬಟ್ ಯಾವುದು ಅಂತ ಫೈನಲ್ ಆಯಿತು. ನೀವು ಗೆಸ್ ಮಾಡಿ, ಏನು ಗೆಸ್ ಮಾಡ್ತೀರಾ? ಏನು ಹಿಂಟ್ ಕೊಡಲಿ? ಬ್ಯಾಕ್ಗ್ರೌಂಡಲ್ಲಿ ಕಾಣಿಸಿರುತ್ತಲ್ವ ಯಾವುದಾದ್ರೂ ಗಾಡಿ? ಸೊ ಕಾಮೆಂಟ್ ಮಾಡಿ ಹೇಳಿ ನಾನು ಯಾವ್ದು ಬುಕ್ ಮಾಡಿರ್ಬೋದು ಅಂತ. ಆ್ಯಕ್ಚುಲಿ ತುಂಬ ದಿನದಿಂದ ನಾವು ನೋಡ್ತಾ ಇದ್ದೀವಿ, ಆದರೆ ಇವತ್ತೇ ಬುಕ್ಕಿಂಗ್ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಜಸ್ಟ್ ಒಂದು ಕೊಟೇಶನ್ ರಿಸೀವ್ ಆಗಿತ್ತು, ಅದು ರಿವೈಸ್ಡ್ ಕೊಟೇಶನು. ಸೊ ಅದನ್ನು ಇನ್ಕ್ವೈರ್ ಮಾಡೋದಕ್ಕೆ ಅಂತ ಬಂದಿದ್ವಿ. ಆಮೇಲೆ ಸರಿ ಬಿಡು ಇವಾಗ ಬುಕ್ ಮಾಡಿಬಿಡೋಣ, ಇನ್ನೂ ಜಾಸ್ತಿ ಡಿಲೇ ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ಬುಕ್ ಮಾಡಿದ್ವಿ ಅಷ್ಟೇ. ಸಾನುಗೆ ನಾವು ಜಸ್ಟ್ 1 ಅವರಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದು, ಆದರೆ ಇಲ್ಲೇನೆ ನನಗೆ 1.5 hour ಆಗೋಯ್ತು. ಇವತ್ತು ಸುಮಾರು ಜನ ಡೆಲಿವರಿ ತೊಗೊಳ್ತಾ ಇದ್ರು, ತುಂಬಾ ಅಂತ ಹೇಳ್ಬೋದು, ಬ್ಯಾಕ್ ಟು ಬ್ಯಾಕ್ ಅಂತೆ. ಸೊ ನಾವು ವೇಟ್ ಮಾಡಿ ಇನ್ನೆಷ್ಟು ದಿನ ಅಂದ್ಬಿಟ್ಟು ಬುಕ್ ಮಾಡಿ ಈಗ ನೆಕ್ಸ್ಟ್ ಅಲ್ಲಿಂದ ಬರ್ತಾ ಹಾಗೆ ಸ್ವಲ್ಪ ತರಕಾರಿ ತರಬೇಕಿತ್ತು. ತರಕಾರಿ ತೊಗೊಂಡು ಮತ್ತೆ ಸೇಲ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೂ ಬಂದಿದ್ದೀವಿ ಈಗ. ಇದು ಝೂಡಿಯೋಲಿ ಇದ್ದಿದ್ದು ಸೇಲ್ 1 ಆಗಸ್ಟಿಂದಾನೇ ಇತ್ತಂತೆ. ನಾನು ಈ ಕಡೆ ಬಂದೇ ಇರಲಿಲ್ಲ. ಈಗ ಆಲ್ರೆಡಿ 15th ಆಗಿಬಿಟ್ಟಿದೆ. ಆ್ಯಂಡ್ ನಿಮ್ಮ ಜೊತೆ ಇದು ಶೇರ್ ಮಾಡೋ ತನಕ 20th ಆಗಿಬಿಟ್ಟಿರುತ್ತೆ. ಒಂದು ಸಾರಿ ಚೆಕ್ ಮಾಡಿ ಇದೆಯಾ ಇಲ್ವಾ ಅಂತ. ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಆಗಿಬಿಟ್ಟಿತ್ತು, ಸೈಜ್ಗಳೇ ಸಿಗ್ತಾ ಇರಲಿಲ್ಲ. ನನಗಂತೂ ಏನೂ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಸ್ಲಿಪ್ಪರ್ಸ್ ಮೇಲೆ ಇಲ್ಲಿ ಏನೇನಿದೆ ನೋಡಿ, ಇದ್ರ ಮೇಲೆ ಸೇಲ್ ಇತ್ತು. ನನಗೆ ಒಂದು ಇಷ್ಟ ಆಯಿತು, ಬಟ್ ಏನಪ್ಪ ಅಂದರೆ ಒಂಥರ ಸ್ಲಿಪ್ಪರಿ ಅಂತ ಅನಿಸಾಯಿತು. ನಡೆಯೋದಕ್ಕೆ ನನಗೆ ಗ್ರಿಪ್ ಸಿಗ್ತಾ ಇರಲಿಲ್ಲ. ಹಿಂದ್ಗಡೆ ಒಂದು ಬೆಲ್ಟ್ ಇರಬೇಕಿತ್ತು, ಅಥವಾ ಮುಂದಗಡೆ ಏನು ಸಿಲ್ವರ್ ಕಲರ್ದು ಶೈನಿ ಮಟೀರಿಯಲ್ ಹಾಕಿದ್ದಾರೆ, ಅದು ಒಂಥರ ಜಾರ್ತಾ ಇತ್ತು ನನಗೆ. ಅದಕ್ಕೆ ನನಗೆ ತೊಗೊಳಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ಇದು 699, ಈಗ ಸೇಲಲ್ಲಿ 399 ಇತ್ತು. ನಾನು ಹೊರಗಡೆ ತೊಗೊಳೋದಕ್ಕೆ ಹೋದ್ರೂ ನಮಗೆ 400 450 ಆ ಥರನೇ ಆಗುತ್ತೆ. ಅದೇ ರೇಟಿಗೆ ಇಲ್ಲೂ ಸಿಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಹೇಳಿದ್ನಲ್ಲ, ನನಗೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಇನ್ನೂ ಒಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಇಂಡಿಯನ್ ವೇರ್ ಅಥವಾ ಕುರ್ತೀಸ್ ಮೇಲೆ ಸೇಲ್ ಇರಲಿಲ್ಲ, ಬರೀ ವೆಸ್ಟರ್ನ್ ವೇರ್ ಮೇಲೆ ಇದ್ದಿದ್ದು. ಮನೆಗೆ ಬಂದು ಸ್ನೇಹಿತರೆ ಈಗ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಸ್ವಲ್ಪ ಪುದೀನ ಚಟ್ನಿ ಮಾಡಿದ್ದೆ, ಸೊ ಅದು ಇತ್ತು. ರಾಜೇಶ್ ಹೊಟ್ಟೆ ಹಸಿವು ಅಂದರು, ನಾವು ಇನ್ನೂ ಬಂದೇ ಇಲ್ಲ, ಆಗಲೇ ಹೊಟ್ಟೆ ಹಸಿವಾಗ್ತಿದೆ ಅಂತ. ನಾನು ಬರಬೇಕಾದ್ರೆ ಏನು ಅಡುಗೆ ಮಾಡಲಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದೆ. ಅದಕ್ಕೆ ತರಕಾರಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹೋದರೆ ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು. ನನಗೇನು ಬೇಕಾಗಿತ್ತು ಅದು ಖಾಲಿಯಾಗಿತ್ತು. ಸೊ ಅದಕ್ಕೆ ಬೇರೆದು ಈಗ ಮಾಡೋಣ ಅಂತ. ಅದ್ರ ಮುಂಚೆ ಸ್ಯಾಂಡ್ವಿಚ್. ಸೊ ಯಾವುದು ಸೈಜ್ ಶಾರ್ಟೇಜ್ ಇರುತ್ತಲ್ಲ, 1 2 ಮಿಕ್ಕಿರುತ್ತೆ, ಅದು ಹಾಕಿರ್ತಾರೆ. ಎಷ್ಟು ದಿನ ಇರುತ್ತೆ, ಇನ್ನೂ ಏನಾದರೂ ರೀಸ್ಟಾಕ್ ಮಾಡ್ತೀರಾ ಅಂದರೆ, ಇಲ್ಲ ಮೇಡಮ್ 1ನೇ ತಾರೀಕಿಂದನೂ ನಡೀತಾ ಇದೆ ಅಂದರು. ಸ್ಲಿಪ್ಪರ್ ನನಗೆ ಒಂದು ಇಷ್ಟ ಆಯಿತು, ಚೆನ್ನಾಗಿತ್ತು. ಆದರೆ ಸ್ಲಿಪ್ಪರಿ ಇದು ನೋಡಿ, ಸ್ಲಿಪ್ಪರಿನೇ ಇರುತ್ತಂತೆ. ಸ್ಲಿಪ್ಪರಿ ಏನಿರೋದಿಲ್ಲ, ಗ್ರಿಪ್ ಇರುತ್ತೆ. ಆ್ಯಕ್ಚುಲಿ ನಾನು ಇನ್ನೂ ಏನೋ ಒಂದು ತೊಗೊಂಡೆ, ಅದು ಸಾನುಗೆ ಅಂತ ಅಲ್ಲ, ಅದು ನೋಡ್ಬಿಟ್ಟಿದ್ದಾಳೆ. ಅದು ಏನೋ ಏನು ಇಲ್ಲ, ಸಾನುಗೆ ಅಂತ ಇಲ್ಲ, ನನಗೆ ಅಂತ ತಗೊಂಡಿತ್ತು. ಇದು ನಿನ್ಗೆ ಅಲ್ಲ, ಗಿಫ್ಟಿ ಅಂತ ತಂದಿರೋದು. ಓಕೆ ಕೊಡು.
ಸೊ ನಾನಿನ್ನ ಟೆಲ್ ಮಿ ಒನ್ ಥಿಂಗ್, ಅದರಿಂದ ಏನು ಮಾಡ್ತೀಯಾ ಅಷ್ಟು ಚಿಕ್ಕದು? ಹಾಂ, ನಾನು ಹೇಳ್ತಾ ಇರೋದು ವಾಟ್ ಯುಲ್ ಡೂ ವಿತ್ ದಟ್. ಅವಳು ಫಸ್ಟ್ ಆಫ್ ಆಲ್ ಮಿನಿಯೇಚರ್ ಥಿಂಗ್ಸ್ ಅಂತ ಹೇಳ್ತಾನೆ ಇರ್ತಾಳೆ ಅವಳು. ಅವಳು ಮಿನಿಯೇಚರ್ ಥಿಂಗ್ಸ್. ಈಗ ನಾನು ಏನು ಕೊಡ್ಲಿ ಮತ್ತೆ ಬರ್ತ್ಡೇ ಗಿಫ್ಟ್? ಯಾವುದು? ಯೂನಿಕಾರ್ನ್ ಪೆನ್ ಅವಳಿಗೆ ಇಷ್ಟ ಅಂತೆ, ಅದು ಕೊಡ್ತೀನಿ ಅಂದ್ಲು. ನಾನು ಇದು ಚೆನ್ನಾಗಿ ಕಾಣ್ತಲ್ಲ ಅಂತ ಇದು ತಗೊಂಡೆ. ಇದು ನಾನು ತಗೊಂಡಿದ್ದು ಕ್ಲಿಪ್. ಇದ್ರ ಮೇಲೆ ಏನು ಆಫರ್ ಇರಲಿಲ್ಲ, 99. This is a gift from your dad. ಅವಳಿಗೆ ಮಿನಿಯೇಚರ್ ಥಿಂಗ್ಸ್ ತುಂಬಾ ಇಷ್ಟ. ಅವಳಿಗೆ ಮಿನಿಯೇಚರ್. ನಾನು ಅದು ಏನ್ ಮಾಡ್ತಾಳೆ ಅದನ್ನ ಇಟ್ಕೊಂಡು? ಅದು ಸಾಕು. ಟೂ ಮಚ್ ಲವ್ ತೋರಿಸ್ಬೇಡ, ಜಾಸ್ತಿ ತಂದ್ಕೊಡಲ್ಲ. ಬಿಡ್ತಾರೆ ಇಲ್ಲ, ಬಿಡು ಬಂಗಾರಿ. ಇವತ್ತು ರಾತ್ರಿ ಅಡುಗೆಗೆ ಸ್ನೇಹಿತರೆ ಕುಂಬಳಕಾಯಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ರೀಸೆಂಟಾಗಿ ಆ್ಯಡ್ ಮಾಡ್ಕೊಂಡಿರೋದು. ಆಲಿವ್ ಆಯಿಲಲ್ಲಿ 2 ಥರ ಬರುತ್ತೆ. ಒಂದು ಸಲಾಡ್ಗೆ ಯೂಸ್ ಮಾಡೋದು, ಅದು ಕೋಲ್ಡ್ ಪ್ರೆಸ್ಡ್ ಇರುತ್ತೆ, ಎಕ್ಸ್ಟ್ರಾ ವರ್ಜಿನ್ ಇರುತ್ತೆ. ಇದು ಲೈಟ್ ಅಂತ ಹೇಳಿ, ಇದನ್ನ ಯೂಸ್ ಮಾಡೋದ್ರಿಂದ ಸ್ಮೋಕಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ಫ್ರೈಯಿಂಗು ಕೂಡ ಇದು ತುಂಬಾ ಒಳ್ಳೆಯದು. ಕೋಲ್ಡ್ ಪ್ರೆಸ್ಡ್ ಎಲ್ಲಾನು ಫ್ರೈ ಮಾಡೋದಕ್ಕೆ ಯೂಸ್ ಮಾಡಬಾರ್ದು. ಸೊ ಇದು ಫ್ಲೇವರ್, ಆಲಿವ್ ಆಯಿಲ್ದು ಫ್ಲೇವರೇ ಚೇಂಜ್ ಇರುತ್ತೆ, ಬಟ್ ಇದರಲ್ಲಿ ಆ ಥರ ಏನು ಫ್ಲೇವರ್ ಇಲ್ಲ. ಸೊ ಚೆನ್ನಾಗಿದೆ, ಜಸ್ಟ್ ಲೈಕ್ ಸನ್ಫ್ಲವರ್ ಆಯಿಲ್ ಥರನೇ ಇದನ್ನು ಯೂಸ್ ಮಾಡ್ಬೋದು. ಸನ್ಫ್ಲವರ್ ಆಯಿಲ್ಗಿಂತ ಇದು ಒಳ್ಳೆಯದು. ನನಗೆ ಕುಂಬಳಕಾಯಿ ಇಷ್ಟ ಆಗುತ್ತೆ, ಬಟ್ ಅದು ತಿಂದಾಗೆಲ್ಲಾನು ಗ್ಯಾಸ್. ರಾಜೇಶು ಅಷ್ಟೇ, ಅವರು ಇಷ್ಟಪಡ್ತಾರೆ, ಯಾವುದೇ ತರಕಾರಿ ಆದ್ರೂ ಇಷ್ಟಪಡ್ತಾರೆ. ಬಟ್ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತಲ್ವಾ, ಅದರಿಂದ ಸ್ವಲ್ಪ ಅವರು ಅವಾಯ್ಡ್ ಮಾಡೋದು. ಆದರೆ ನನಗೂ ತುಂಬ ಬೇಗ ಗ್ಯಾಸ್ ಆಗುತ್ತೆ. ಆದರೆ ಯಾವಾಗಲಾದರೂ ಒಂದು ಸಾರಿ ನೋಡ್ತೀನಿ ಸೂಪರ್ ಮಾರ್ಕೆಟಲ್ಲಿ ಚೆನ್ನಾಗಿರುತ್ತೆ, ಆವಾಗ ತಿನ್ನಬೇಕು ಅನ್ನಿಸ್ಬಿಡುತ್ತೆ. ಸೊ ಒಂದು ಹೊತ್ತಿಗೆ ಆಗೋ ಅಷ್ಟು ತೊಗೊಂಡು ಬಂದಿರ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಡಾರ್ಕ್ ಕಲರ್ ಇದೆ. ಇದಕ್ಕೆ ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ. ನಾವು ಜಾಸ್ತಿ ನೀರು ಹಾಕಬೇಕು ಅಥವಾ ಎಕ್ಸ್ಟ್ರಾ ಸ್ವೀಟ್ನೆಸ್ ಆ್ಯಡ್ ಮಾಡಬೇಕು ಅನ್ನೋ ಥರ ಇರೋದಿಲ್ಲ. ಆ್ಯಂಡ್ ಜಾಸ್ತಿ ಒಣಗಿರೋದಿಲ್ಲ. ಪಲ್ಪ್ ಮತ್ತು ಅದ್ರ ಸಿಪ್ಪೆ ಎರಡೂ ಸಮವಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೆ ನನಗಿದು ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತು ರೊಟ್ಟಿ ಜೊತೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಮೀಟಿಂಗ್ ಯು ನೆಕ್ಸ್ಟ್ ಡೇ ಸ್ನೇಹಿತರೆ. ಜನ್ಮಾಷ್ಟಮಿ ಇವತ್ತು. ಸೊ ಜನ್ಮಾಷ್ಟಮಿ ಸ್ಪೆಷಲ್ ಏನು, ಆ್ಯಕ್ಚುಲಿ ಬಾಲಕೃಷ್ಣ ಅಂದರೆ ಮಗುದು ಕೃಷ್ಣನ ಫೋಟೋನೋ ಅಥವಾ ವಿಗ್ರಹನೋ ಇದ್ದರೆ ಅದಕ್ಕೆ ಇವತ್ತು ಸ್ಪೆಷಲ್ ಪೂಜೆ ಮಾಡಬೇಕಂತೆ. ಸೊ ನಮ್ಮ ಮನೆಯಲ್ಲಿ ಬಾಲಕೃಷ್ಣಂದು ಯಾವುದು ಫೋಟೋ ಆಗಲಿ ಐಡಲ್ ಆಗಲಿ ಇಲ್ಲ. ಅದಕ್ಕೆ ನಾನು ಜಸ್ಟ್ ದೇವ್ರಿಗೆ ನೆನೆಸ್ಕೊಂಡು, ಕೃಷ್ಣನ ನೆನೆಸ್ಕೊಂಡು, ಕೃಷ್ಣನಿಗೆ ಫೇವ್ರೇಟ್ ಆಗಿರೋ ಬೆಣ್ಣೆನ ತೆಗೆದು ಫ್ರೆಶ್ ಆಗಿ ಅವತ್ತಿಂದಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಇವತ್ತು ಫ್ರೆಶ್ ಆಗಿ ತೆಗೆದು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ಹಣ್ಣು ಕಾಯಿ ಅದರ ಜೊತೆ ಬೆಣ್ಣೆ. ಇದು ಬಿಟ್ಟರೆ ನೆನೆಸ್ಕೊಂಡೆ ಅಷ್ಟೇ ಕೃಷ್ಣನಿಗೆ. ನನಗೆ ಒಂಥರ ಕೃಷ್ಣಂದು ಕತೆ ಕೇಳಿದಾಗ ಕೃಷ್ಣ ಅಂದರೆ ತುಂಬ ಇಷ್ಟ ಆಗುತ್ತೆ. ಇವತ್ತು ಇಸ್ಕಾನಲ್ಲಂತೂ ತುಂಬಾ ರಶ್ ಇರುತ್ತೆ. ನಾವು ಇಸ್ಕಾನ್ಗೆಲ್ಲ ಹೋಗಲಿಲ್ಲ. ನಮ್ಮ ಮನೆ ಹತ್ರನೇ ಒಂದು ಕೃಷ್ಣನ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿ ಬಂದ್ವಿ. ಅಲ್ಲೂ ಕೂಡ ಸ್ಪೆಷಲ್ಲಾಗಿ ಪೂಜೆ ಮಾಡಿರ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೃಷ್ಣನ ಅಲಂಕಾರ ಎಲ್ಲ. ಮತ್ತು ನಿನ್ನೆ ನಾನು ಇನ್ನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸ್ನೇಹಿತರೆ. ಮತ್ತು ಭಾನುವಾರ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ನಾನು, ಅದಕ್ಕೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಸಾನು ನನಗೆ ಕ್ಲೀನಿಂಗಲ್ಲಿ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ಹಬ್ಬ ಆದಮೇಲೆ ಇವತ್ತೇ ಮತ್ತೆ ಕ್ಲೀನ್ ಮಾಡ್ತಾ ಇರೋದು. ಆವಾಗ ಸೋಫಾ ಕವರೆಲ್ಲ ತೆಗೆದ್ಬಿಟ್ಟಿದೆ. ಅದಾದಮೇಲೆ ನಾನು ಕ್ಲೀನೇ ಮಾಡಿರಲಿಲ್ಲ, ಹಾಗೆ ಕವರ್ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿಕೊಡು ಮಗಳೇ ಅಂದೆ. ಅವಳಿಗೆ ವ್ಯಾಕ್ಯೂಮ್ ಕ್ಲೀನ್ ಮಾಡೋದು ಅಂದರೆ ಇಷ್ಟ ಆಗುತ್ತೆ. ಇದು ಅಗಾರದು ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಅಂತ. ಈ ಥರ ಸೋಫಾ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಬೆಡ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ನಾನು ಇಲ್ಲಿ ಗುಡಿಸ್ಕೊಳ್ತಾ ಇದ್ದೀನಿ.
ನಾನು ಹೇಳಿದೆ ಅಲ್ವಾ ಇವತ್ತು ಹೊರಗಡೆ ಹೋಗ್ಬೇಕಿತ್ತು, ಅದಕ್ಕೆ ಸಂಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ. ಈಗ ನಾನು ಬಂದಿದ್ದೀನಿ ಶ್ರೀರಾಮ್ಪುರ ಅಂತ. ಇಲ್ಲಿ ನಮಗೆ ಬಟ್ಟೆಗಳು ಸ್ವಲ್ಪ ರೇಟ್ ಕಡಿಮೆಗೆ ಸಿಗುತ್ತೆ. ಲೈಕ್ ಕರ್ಟನ್ಸ್ ಆಗಿರ್ಬೋದು, ಡ್ರೆಸ್ ಪೀಸ್. ಈಗ ಥಾನ್ ಲೆಕ್ಕದಲ್ಲಿ ನಿಮಗೆ ಬಟ್ಟೆಗಳು ಬೇಕು ಅನ್ನೋ ಹಾಗಿದ್ರೆ ಶ್ರೀರಾಮ್ಪುರಕ್ಕೆ ಬರಬೇಕು. ಇದು ಮೆಜೆಸ್ಟಿಕ್ ಆಲ್ಮೋಸ್ಟ್ ಹತ್ತತ್ರನೇ. ನಾವಿವತ್ತು 2 ಕೆಲ್ಸಕ್ಕೆ ಬಂದಿರೋದು. ಒಂದು ಕರ್ಟನ್ ನೋಡೋದಕ್ಕೆ. ನಾನು ಲಾಸ್ಟ್ ಟೈಮ್ ಕರ್ಟನ್ಸ್ ಎಲ್ಲಾನು ಇಲ್ಲೇ ತಗೊಂಡಿದ್ದು. ರೆಡಿ ಕರ್ಟನ್ಸ್ ಇಲ್ಲಿ ನಿಮಗೆ ವೆರೈಟಿಯಲ್ಲಿ ಸಿಗುತ್ತೆ. ಬಟ್ ನಾನಿವತ್ತು ಹೊಲ್ಸೋಣ ಅಂತ ಬಂದಿರೋದು. ಬಟ್ಟೆ ತಗೊಂಡು ನಾನು ಬೇರೆ ಥರ ಹೊಲಿಸ್ಬೇಕು. ನಿಮಗೆ ನಾನು ಆಮೇಲೆ ತಿಳಿಸ್ತೀನಿ. ಅದಕ್ಕೆ ಇಲ್ಲಿ ರೆಡಿ ಸಿಗತ್ತೆ. ನಾವು ಬಟ್ಟೆ ತಗೊಳ್ಬೇಕು ಅಂದರೆ ಥಾನ್ ಇರೋದಿಲ್ಲ. ಈ ಥರ ಕ್ಯಾಟಲಾಗ್ ನೋಡಿಬಿಟ್ಟೆ ತಗೊಳ್ಬೇಕಂತೆ. ಅದಕ್ಕೆ ಅವರು ಕ್ಯಾಟಲಾಗ್ ತೋರಿಸ್ತಾ ಇದ್ದಾರೆ. ನಾನು ಒಂದು ಸುಮಾರು 3-4 ಅಂಗಡಿ ಹೋದೆ. ಕೆಲವೊಂದು ಕಡೆ ಬರೀ ರೆಡಿಮೇಡೇ ಇತ್ತು, ಕೆಲವೊಂದು ಕಡೆ ಈ ಥರ ಕೊಡ್ತಾ ಇದ್ರು. ವೈಟ್ ಬೇಕನ್ಸುತ್ತಲ್ಲ, ಇದು ಕ್ರೀಮ್ ಇದೆ. ಇದು ಡಿಸೈನ್ ತುಂಬ ಹತ್ತತ್ರ ಕ್ಲಿಯರ್ ಇಲ್ಲ. ನನಗೆ ಈ ಡಿಸೈನ್ ಬೇಡ. ಇದರಲ್ಲಿ ಏನು ಕ್ಲಿಯರಾಗಿ ಕಾಣ್ತಾನೆ ಇಲ್ಲ. ಅದು ನೋಡು ಕಾಣುತ್ತೆ. ಇದೊಂದು ಹಿಂಗಡೆ ಅದು ಬೇಡ. ಇದೊಂದು ಇದು ಬೇಡ ಅಂದಲ್ಲ. ಇದೊಂದು ಇದು 3 ಇಷ್ಟ ಆಯಿತು ಇಲ್ಲಿ. ಸೊ ಇಲ್ಲಿ ನಾನು ಈ ಬಟ್ಟೆ ತಗೊಳ್ತಾ ಇದ್ದೀನಿ. ಈ ಅಂಗಡಿಯಲ್ಲಿ ನನಗೆ ಸಿಕ್ತು. ಬಟ್ಟೆನೂ ಇದೆ, ಬೇಕಿದ್ರೆ ಹೊಲ್ದು ಕೊಡ್ತೀವಿ ಅಂತಾನು ಹೇಳಿದ್ರು. ಅದಕ್ಕೆ ಇದನ್ನ ತಗೊಳ್ತಾ ಇದ್ದೀನಿ. ಇನ್ನು 2 ಬೇಕಿತ್ತು. ನಾನು ಅಲ್ಲಿ ಒಂದು ವೈಟ್ ಕಲರ್ ಇಲ್ಲಿ ಕಾಣ್ತಿದೆ ಅಲ್ಲ, ಕ್ರೀಮ್ದು ಥಿಕ್ ಮಟೀರಿಯಲ್. ಅದು ನನಗೆ ಡಿಸೈನ್ ಅಷ್ಟು ಇಷ್ಟ ಆಗಲಿಲ್ಲ. ನಮ್ಮ ಮನೆ ಕಡೆ ನಾನು ನೋಡಿದ್ದೆ, ಅಲ್ಲಿ ಇಷ್ಟ ಆಗಿತ್ತು. ಬಟ್ ರೇಟ್ ಜಾಸ್ತಿ ನಮ್ಮ ಮನೆ ಕಡೆ. ಬಟ್ ಇಟ್ಸ್ ಓಕೆ, ಒಂದ್ಸಾರಿ ತಗೊಳ್ಳೋದು, ಅದನ್ನೇ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಾನು ಜಸ್ಟ್ ನೆಟ್ದು ತಗೊಳ್ತಾ ಇದ್ದೀನಿ. ಬಾಕಿದನ್ನ ನಮ್ಮ ಮನೆ ಕಡೆ ತಗೊಳ್ತೀನಿ. ಸೊ ಈಗ ಬಂದಿದ್ದೀನಿ ಬಟ್ಟೆ ಅಂಗಡಿಗೆ. ಬ್ಲೌಸ್ಗೂ ಆಗುತ್ತೆ, ಡ್ರೆಸ್ಸಸ್ಗೂ ಆಗುತ್ತೆ. 2 in 1. ಇದು ಒಂದು ಅಂಗಡಿ ಸ್ನೇಹಿತರೆ, ಚೆನ್ನಾಗಿತ್ತು. ಒಂದು ಕಾರ್ನರಲ್ಲೇ ಇತ್ತು. ಈ ಶ್ರೀರಾಮ್ಪುರದಲ್ಲಿ ಅಡ್ರೆಸ್ ಹೇಳೋದು ತುಂಬಾನೇ ಕಷ್ಟ. ಇಲ್ಲಿ ಅಲ್ಲಿ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ನಾವು ಹೋದಾಗ. ಸರಿ, ನಾನು ಸಾನುಗೆ ಡ್ರೆಸ್ ಹೊಲಿಯೋದಕ್ಕೆ ಅಂದ್ಬಿಟ್ಟು ಒಂದು ಸೀರೆ ತರಿಸಿದ್ದೆ. ಆದರೆ ಅದಕ್ಕೆ ಲೈನಿಂಗ್ ಬಟ್ಟೆ ನಮ್ಮ ಮನೆ ಕಡೆನೇ ತೊಗೊಳ್ಬೋದಿತ್ತು. ಇಲ್ಲಿ 50 ರೂಪೀಸಿಗೆ ಸಿಕ್ಕಿದ್ರೆ ನಮ್ಮ ಮನೆ ಕಡೆ 100 ರೂಪೀಸಿಗೆ ಸಿಗುತ್ತೆ. ಆ್ಯಂಡ್ ನಂದು ಒಂದು ಸೀರೆ ಇತ್ತು, ಅದು ತುಂಡ. ನಾನು ಒಂದ್ಸಾರಿ ಉಟ್ಕೊಂಡೆ, ಆಮೇಲೆ ಗೊತ್ತಾಯಿತು ಅದು ತುಂಡ ನನಗೆ ಚೆನ್ನಾಗಿ ಸೆಟ್ ಆಗ್ತಾ ಇಲ್ಲ ಅಂತ. ಸೊ ಅದರಲ್ಲೂ ಕೂಡ ನಾನು ಫ್ರಾಕ್ ಹೊಲಿಯೋಣ ಅಂದ್ಬಿಟ್ಟು ಲೈನಿಂಗ್ ಬಟ್ಟೆಗಳನ್ನ ಇಲ್ಲೇ ತೊಗೊಳ್ತಾ ಇದ್ದೀನಿ. ಲೈನಿಂಗ್ದು ಸ್ಯಾಟಿನ್ದು ಸಿಗುತ್ತೆ, ಕ್ರೇಪ್ದು ಸಿಗುತ್ತೆ, ಸಿಂಥೆಟಿಕ್ದು ಸಿಗುತ್ತೆ. ಬಟ್ ಕಾಟನ್ದು ಸಿಗಲ್ಲ ಇಲ್ಲಿ. ಸೊ ಕಾಟನ್ದೆಲ್ಲ ಮತ್ತೆ ನಾನು ಮನೆ ಕಡೆನೇ ತೊಗೊಳ್ಬೇಕು. ಸೊ ಇಲ್ಲಿ ನಿಮಗೆ ವೆರೈಟಿ ಆಫ್ ಥಿಂಗ್ಸ್ಗಳು ಸಿಗುತ್ತೆ. ಕೆಲವೊಂದು ಸಾರಿ ಏನು ಪೀಸ್ಗಳು ಸಿಗುತ್ತೆ, 100 ರೂಪೀಸ್ ಪೀಸ್. ಅದು ಸುಮಾರು 1 ಮೀಟ್ರ್, 1.5 ಮೀಟ್ರ್, 2 ಮೀಟ್ರ್ ತನಕನೂ ಇರುತ್ತೆ. ಸೊ ಅದಾದಮೇಲೆ ರಾಜೇಶ್ ಅವ್ರು ಸ್ವಲ್ಪ ಬಟ್ಟೆಗಳು ನೋಡೋಣ ಅಂದ್ಬಿಟ್ಟು ಬಂದಿದ್ದಾರೆ. ನಾನು ಹೇಳ್ತೀನಿ ನನಗೆ ಬಟ್ಟೆಗಳು ಸಿಗೋದು ಕಷ್ಟ ಅಂತ. ಬಟ್ ರಾಜೇಶ್ ಅವ್ರು ಕೂಡ ನನ್ನ ಥರನೇ ಹುಡುಕ್ತಾನೆ ಇರ್ತಾರೆ. ಅವ್ರಿಗೂ ಇಷ್ಟ ಆಗಲಿಲ್ಲ ಅಂದರೆ ತೊಗೊಳೋದಿಲ್ಲ ಅವರು. ಸೊ ಹೋಗಿದ ಕಡೆ ಎಲ್ಲನೂ ಅವ್ರು ಚೆಕ್ ಮಾಡ್ತಾರೆ. 1-2 ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ಅದು ಇಲ್ಲ. ಸ್ನೇಹಿತರೆ, 9 ಗಂಟೆ ಟೈಮು. ಇವಾಗ ಬಂದಿದ್ದೀವಿ. ಹೋಗಿದ್ದ ಕೆಲಸ ಸ್ಕ್ರೀನ್, ನಾನು 2 ಥರದ್ದು ಸ್ಕ್ರೀನ್ ನೋಡೋಕೆ ಹೋಗಿದ್ದು. ಮತ್ತು ಅದು ಏನಂತಾರೆ, ಅದೇನೋ M-Track ಅಂತ ಹೇಳ್ತಾ ಇರುತ್ತೆ. ಆ ಸ್ಕ್ರೀನ್ ಹಾಕೋ ರೇಲಿಂಗ್ಸಾ ರಾಡಾ ಗೊತ್ತಿಲ್ಲ, ಆ ಟ್ರ್ಯಾಕ್ಗೆ. ಸೊ ಅದು ನಮಗೆ ಅಲ್ಲೇ ಸಿಕ್ತು. ಬಟ್ ಅವ್ರು ಏನು ಹೇಳಿದ್ದು ಅಂದರೆ ಅದು ನಿಮಗೆ ರೆಡಿ ಸಿಗೋದಿಲ್ಲ. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ, ಅದಕ್ಕೆ ಕ್ಲ್ಯಾಂಪ್ಸ್ ಎಲ್ಲ ಫಿಕ್ಸ್ ಮಾಡಿ, ಎಡ್ಜಸ್ ಅಲ್ಲೆಲ್ಲನೂ ಕ್ಲೋಸ್ ಮಾಡಿ, ಮಧ್ಯ ಅದು ಒಂದು ಆ ಕಡೆ ಓಡಾಡುತ್ತಲ್ಲ, ಅದನ್ನೆಲ್ಲ ಫಿಕ್ಸ್ ಮಾಡಿ ಕೊಡಬೇಕು. ಅದು 1 ದಿನ ಆಗುತ್ತೆ, ನಾಳೆ ಸಿಗುತ್ತೆ ಅಂದರು. ನಾವು ನಾಳೆ ಅಂತೂ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ರಾಜೇಶ್ ಅಂದರು, ಸರಿ ನಾನು ಆಫೀಸಿಂದ ಬರಬೇಕಾದ್ರೆ ಬೇಕಿದ್ರೆ ಹೋಗಿ ಬರ್ತೀನಿ, ನೀವು ಮಾಡಿರಿ ಅಂದರು. ಆಮೇಲೆ ನಾನು ಕರ್ಟನ್ಸ್ ಅಲ್ಲಿ ಹೊಲಿಯೋದಕ್ಕೆ ಕೊಟ್ಟಿರಲಿಲ್ಲ.
ನಾನು ಬಟ್ಟೆ ತೊಗೊಂಡು ಬಂದ್ಬಿಡೋಣ, ನಮ್ಮ ಮನೆ ಹತ್ರನೇ ಹೊಲ್ಸೋಣ ಅಂತ. ಅಲ್ಲಿ ಸ್ನೇಹಿತರೆ 150ಗೆ ಹೊಲ್ಕೊಡ್ತಾರೆ, ಆದರೆ ನಮ್ಮ ಮನೆ ಹತ್ರ 250. ಬಟ್ ಇನ್ನೊಂದ್ಸರಿ ಈಸ್ಕೊಂಡು ಬರೋದಕ್ಕೂ ಹೋಗ್ಬೇಕಲ್ಲ, ಬೇಡ ಅಂದ್ಬಿಟ್ಟು ನಾನು ಇಲ್ಲೇ ಹೊಲ್ಸೋಣ ಅನ್ಕೊಂಡೆ. ಹೇಗಿದ್ರು ಅದು ಟ್ರ್ಯಾಕ್ ತಗೊಳೋದಕ್ಕಂತೂ ಹೋಗ್ಲೇಬೇಕಲ್ಲ, ಅದ್ರ ಜೊತೆನೆ ಇದನ್ನು ಈಸ್ಕೊಂಡು ಬರೋಣ ಅಂತ ಒಂದು ಸೆಟ್ ಅಲ್ಲಿ ಹೊಲ್ಸಿದೀನಿ. ಇನ್ನ ಒಂದು ಸೆಟ್ ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇಲ್ಲಿ ನಾನು ಅವತ್ತು ಇಂಡಿಪೆಂಡೆನ್ಸ್ ಡೇ ದಿನ ಹೋಗಿದ್ದೆ, ಬರ್ಬೇಕಾದ್ರೆ ಸ್ವಲ್ಪ ಹೊಟ್ಟೆ ಹಸುವಾಗ್ತಿತ್ತು ಅಂದ್ಬಿಟ್ಟು ವಡೆ ತಗೊಂಡೆ, ವಡೆ ಬಜ್ಜಿ. ಅದು ತಣ್ಣಗಾಗ್ಬಿಟ್ಟಿದೆ. ಬಟ್ಟೆ ಸೊ ನಾನು ಸಾನುಗೂ ಒಂದು ಬಟ್ಟೆ ತಗೊಳಕ್ ಹೋಗಿದ್ದೆ, ಅದು ಸಿಗ್ಲಿಲ್ಲ, ಅಲ್ಲೆಲ್ಲೂ ಇರ್ಲಿಲ್ಲ. ಇವತ್ತು ನಾವು ಬರೋ ತನಕ ನನ್ನ ಊಟದ ಟೈಮ್ ಆಗಿತ್ತು. ಆ್ಯಂಡ್ ನಾನು ಏನು ರೆಡಿ ಮಾಡಿ ಕೂಡ ಹೋಗಿರ್ಲಿಲ್ಲ ರಾತ್ರಿಗೆ ಆಗೋ ಥರ. ಅದಕ್ಕೆ ಬರಬೇಕಾದ್ರೇನೆ ಪಾರ್ಸಲ್ ತೊಗೊಂಡು ಬಂದ್ವಿ. ಸಾನು ಜೊತೆಗಿದ್ದಿದ್ರೆ ಹೊರಗಡೆನೆ ತಿಂದ್ಬಿಟ್ಟು ಬಂದ್ಬಿಡ್ತಿದ್ವಿ. ಸಾನುಗೆ ಬಿಟ್ಟು ಹೋಗಿದ್ವಿ ನಾವು ಬೇಗನೆ ಬರೋಣ ಅಂಥೇಳಿ. ಬಟ್ ಅಲ್ಲಿ ಕರ್ಟನ್ಸ್ ಹುಡ್ಕೋದೇನೆ ಲೇಟ್ ಆಯಿತು. ಸುಮಾರು ಅಂಗಡಿಗಳು ಹುಡುಕ್ಬಿಟ್ವಿ, 5-6 ಅಂಗಡಿ. 1-2 ಕಡೆ ಏನೋ ನಾವು ಬಟ್ಟೆ ಸಿಗುತ್ತೆ ನೋಡಿ ಕ್ಯಾಟಲಾಗ್ ಅಂತ ಹೇಳಿದ್ದು. ಅದರಲ್ಲೂ ನನಗೆ ನಮ್ಮ ಮನೆ ಕಡೆ ಒಂದು ನೋಡ್ಬಿಟ್ಟಿದ್ದೆ, ಅದಕ್ಕೆ ಕಂಪೇರ್ ಮಾಡ್ಕೊಂಡು ನನಗೆ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಈಗ ಮನೆ ಕಡೆ ಇರೋವಂಥ ಅಂಗಡಿಗೆ ಹೋಗಿ ಹೊಲಿಸ್ಬೇಕು. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. 3 ದಿನದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿರೋದು. ಇಟ್ಸ್ ಅ ವೆರಿ ಬಿಗ್ ಡೇ. ನಾನು ಬುಕ್ ಮಾಡಿದ್ದು, ಅದಕ್ಕೆ ಅದನ್ನು ಕೂಡ ಇವತ್ತು ಇದರಲ್ಲೇ ಶೇರ್ ಮಾಡಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ.